ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಗುರುವಾರ ದಿನದ ವ್ಲಾಗ್ ಆಗಿರುತ್ತೆ. ಮನೆಯಲ್ಲಿ ಎಣ್ಣೆ ಖಾಲಿ ಆಗಿತ್ತು, ಅದಕ್ಕೆ ಎಣ್ಣೆ ಮತ್ತು ಕಡಲೆಯನ್ನು ತರಿಸಿದ್ದೀನಿ. ಇವತ್ತು ಚಪಾತಿ ಮತ್ತು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ತರಕಾರಿ ರೇಟ್ ಜಾಸ್ತಿ ಆಗಿರೋದಕ್ಕೆ ಇವರು ಸರಿಯಾಗಿ ತರಕಾರಿ ತರ್ತಾನೆ ಇಲ್ಲ. ಅದಕ್ಕೆ ತರಕಾರಿ ಇಲ್ಲದೆ ಏನೇನು ಮಾಡಬಹುದು ಅದನ್ನೇ ಮಾಡ್ತಾಯಿದ್ದೀನಿ. ತರಕಾರಿ ತಂದಾಗ ಮಾಡೋಣ ತರಕಾರಿ ಸಾಂಬಾರುಗಳಂತ. ಹಾಲು ಕೂಡ ಕಾಯಿಸ್ಕೊಂಡಿದ್ದೀವಿ ಕುಡಿಯೋದಕ್ಕೆ ಅಂತ. ನಾನು ಚಟ್ನಿಗೆ ಬೆಳ್ಳುಳ್ಳಿ, ಉಪ್ಪು, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನೇ ಹಾಕ್ತೀನಿ. ಕಾಯಿ ತುರಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕಡಲೆಯನ್ನು ಜಾಸ್ತಿ ಹಾಕ್ತೀನಿ. ಯಾಕಂದರೆ ನಮ್ಮ ಯಜಮಾನ್ರಿಗೆ ಕಡಲೆ ಜಾಸ್ತಿ ಹಾಕಿ ಚಟ್ನಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅಕಸ್ಮಾತ್ ಇವರು ಕಡಲೆ ತರದೇ ಹೋಗಿದ್ದರೂ ಸಹ ಕಡಲೆಬೇಳೆ ಅಥವಾ ಹುರುಳಿಕಾಳನ್ನು ಹುರಿದು ಹಾಕಿ ಚಟ್ನಿ ಮಾಡ್ತಿದ್ದೆ. ಸದ್ಯಕ್ಕೆ ಅದೇ ಟೈಮಿಗೆ ಬಂದರು, ಅದಕ್ಕೆ ನಾನು ಕಡಲೆ ತರಿಸ್ಕೊಂಡೆ. ನಮ್ಮ ಮನೆಯಲ್ಲಿ ಕಡಲೆ ತಂದು ಆಗಲೇ 3-4 ತಿಂಗಳೇ ಆಗಿತ್ತು. ಇವತ್ತೇ ತಂದರೆ ನಾನು ಕಡಲೆ ಜಾಸ್ತಿ ಯೂಸ್ ಮಾಡಲ್ಲ. ಅಂದರೆ ಕೈಮಾ ಸಾಂಬಾರು ಅಂತೂ ಮಾಡೋದೇ ಇಲ್ಲ. ಕಡಲೆ ಯೂಸ್ ಮಾಡೋದು ಕೈಮಾ ಸಾಂಬಾರು ಅಥವಾ ಗಿಣ್ಣು ಅಥವಾ ಈ ಥರ ಚಟ್ನಿ ಅಷ್ಟೇ ಮಾಡಿದ್ರಲ್ವ. ಸೊ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕೆ ತುಂಬ ದಿನ ಆಗಿತ್ತು, ಇವತ್ತೇ ತಂದಿದ್ದು. ನೆನ್ನೆ ಸಂಜೆ ನೀರು ಬಂದಿತ್ತು, ನೆನ್ನೆ ಸಂಜೆನೇ ನೀರು ಹಿಡ್ಕೊಂಡಿದ್ದೀನಿ. ತೊಳೆದಿಟ್ಟಿದ್ದೀನಿ ನೋಡು ಎಲ್ಲ. ಗಿಡದಲ್ಲಿ ದಾಸವಾಳ ಹೂಗಳು ಬಿಟ್ಟಿವೆ, ಇನ್ನೂ ಕಿತ್ತು ನಾನು ಬಾಗಿಲಿಗೆ ಮುಡಿಸ್ಬೇಕು. ನೆನ್ನೆ ಪೂರ್ತಿ ಅನ್ನ ಸಾಂಬಾರೇ ಮಾಡಿದ್ದೆ ಅಲ್ವಾ, ಕಡಲೆಕಾಳು ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ. ಸೊ ಪಾತ್ರೆ ಜಾಸ್ತಿ ಇಲ್ಲ. ಎಮರ್ಜೆನ್ಸಿ ಏನೇನು ಬೇಕೋ ಅದನ್ನು ನಾನು ತೊಳ್ಕೊಂಡು ಹೋಗಿದ್ದೀನಿ ಒಳಗಡೆಗೆ. ಯಾಕಂದರೆ ಅವಳಿಗೆ ಊಟಕ್ಕೆ ಬೇಕಲ್ವ, ತಟ್ಟೆ ಮತ್ತು ಊಟದ ಬಾಕ್ಸು ಮತ್ತು ಬಾಟಲ್ಸ್ ಎಲ್ಲ ಬೆಳ್ಕೊಂಡಿದ್ದೀನಿ. ನಾನು ಈಗ ಯಾಕೆ ಹೂ ಗಿಡ ಕಡೆ ಬರ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರು 1-2 ಗಿಡದಲ್ಲಿ ಹೂ ಕೂದ್ರು. ಆಮೇಲೆ ಯಾರೋ ಅರ್ಜೆಂಟಾಗಿ ಫೋನ್ ಮಾಡಿದ್ರು, ಕೆಳಗಡೆ ಹೋಗಿದ್ದು ಬರ್ತೀನಿ ಅಂತ ಹೋಗಿದ್ದಾರೆ. ಇವಾಗಂತೂ ಹೂ ಜಾಸ್ತಿ ಬಿಡ್ತಿದೆ. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಸ್ವಲ್ಪ ಬಿಡ್ತಿತ್ತು, ಇವಾಗ ಹೂ ಜಾಸ್ತಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಗಿಡದಲ್ಲೂ ಮೊಗ್ಗು ಬಂದಿದೆ, ಚೆನ್ನಾಗಿ ಹೂ ಕಚ್ಚಿದೆ. ಮೊಗ್ಗುಗಳು ಕೂಡ ಇವೆ. ಅಂದರೆ ಇನ್ನು ಆಷಾಢ ಕಳೆಯೋವರೆಗೂ ಹೂ ಚೆನ್ನಾಗಿ ಬರುತ್ತೆ. ಆಷಾಢ ಬಂದ್ಬಿಟ್ರಂತೂ ಸ್ವಲ್ಪನೂ ರೇಟ್ ಇರೋದಿಲ್ಲ. ಆಗಲೇ ರೇಟ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ, ಮೊದಲೆಲ್ಲ 700-800 1000ವರೆಗೂ ಹೂವಿನ ರೇಟ್ ಇತ್ತು. ಆದರೆ ಹೂ ಜಾಸ್ತಿ ಎಷ್ಟು ಸಿಗುತ್ತೋ ಅಷ್ಟು ರೇಟು ಕಡಿಮೆ ಆಗ್ತಾ ಬರುತ್ತೆ. ಇವಾಗಲೂ ಕೂಡ ಹಾಗೆ ಆಗಿದೆ. ಒಂದು ಗಿಡ ಅಲ್ಲ, ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ಮೊಗ್ಗು ಬಂದಿದೆ, ಅಂದರೆ ತುಂಬ ಚೆನ್ನಾಗಿ ಹೂ ಬಂದಿದೆ. ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಲ್ವ, ರೈತರ ಕಥೆನೇ ಹೀಗೆ. ಏನಾದರೂ ಬೆಳೆ ಜಾಸ್ತಿ ಬಂದುಬಿಟ್ರೆ ರೇಟ್ ಕಡಿಮೆ ಆಗಿಬಿಡುತ್ತೆ. ಏನೂ ಬೆಳೆ ಬರದೇ ಇದ್ದಾಗ ಆ ಬೆಳೆಗೆ ರೇಟ್ ಜಾಸ್ತಿ ಇರುತ್ತೆ. ಅದು ಆಗಿಂದ ಹಾಗೆ ನಡ್ಕೊಂಡು ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಅದೃಷ್ಟ ಇದ್ದವ್ರಿಗೆ ಮಾತ್ರ ಒಳ್ಳೆ ಬೆಲೆ ಸಿಗುತ್ತಷ್ಟೆ. ನೋಡಿ, ಒಂದೊಂದು ಗಿಡದಲ್ಲೂ ಮುತ್ತಿನ ಥರ ಹೂಗಳು ಎದ್ದು ಕಾಣಿಸ್ತಿದೆ. ನಮ್ಮ ಗಿಡಗಳಲ್ಲಂತೂ ತುಂಬ ದಪ್ಪ ಇದೆ ಮೊಗ್ಗಳು. ನೋಡಿ ಎಷ್ಟು ಪುಟಾಣಿ ಗಿಡ ಇದೆ. ಈ ಪುಟಾಣಿ ಗಿಡದಲ್ಲೂ ಗಿಡಕ್ಕೆ ತುಂಬ ಹೂ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಳ್ಳೊಳ್ಳೆ ವಿಡಿಯೋಸ್ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾನೇ ಇರ್ತೀನಿ. ಆಯಿತಾ? ಶರವಾ, ಬಾ ಬೇಗ, ತಲೆ ಬಚ್ಬಿಟ್ಟು ನಾನು ಪಾದ ತೊಳಿಬೇಕು. ಮಿಂಚು ಬಂದೇ ಬಿಟ್ಟೊಳೆಯೋದು ಬೇಗ. ಬೇಗ ಬಂದೈತಿ, ಬೇಗ ಬಂದ್ಬಿಟ್ಟಳೆ. ಎಷ್ಟು ಬೇಕಷ್ಟು ಹಾಕೋ, ವೇಸ್ಟ್ ಮಾಡಬೇಡ. ಎಷ್ಟು ಮಾಡ್ತೀನಿ ಓದ್ತೀನಿ ಜಾಡ್ಸಿ. ಚೆನ್ನಾಗಿದೆ. ಮಿಂಚು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಹಾಂ, ವ್ಯಾನ್ ಬೇಗ ಬರುತ್ತಂತ ಹೇಳಿದ್ರ ಅಂಕಲ್ಲು. ಇವತ್ತೇನು ತಿಂಡಿ ನಿಮ್ಮ ಮನೆಯಲ್ಲಿ? ಗೊತ್ತಿಲ್ಲ, ತಿನ್ನಲಿಲ್ವಾ? ಅನ್ನ ಸಾಂಬಾರ. ಮತ್ತು ಗೊತ್ತಿಲ್ಲ ಅಂತಿದ್ಯಾ? ಏನು ಸಾಂಬಾರು? ಹಾಂ, ಕಾನ್ವೆಂಟ್ಗೆ ಏನು ತಗೊಂಡೋಗ್ತಿದ್ಯಾ? ಏನು ಶಾರಕ್ಕೊಂದು ಸ್ವಲ್ಪ ಬಂದ್ಬಿಟ್ಟಿದ್ಯಾ? ಶಾರಕ್ಕೊಂಥರ ಅನ್ನ ಸಾಂಬಾರು ತಗೊಯ್ತಿದ್ಯಾ? ಅವಳಿಗೂ ತಲೆ ಬಚ್ಬಿಡ್ತೀನಿ ತಾಡ, ಆಮೇಲೆ ಪಾದ ತೊಳ್ಕೊತಾನೆ. ನಾನು ನಿಮಗೆ ಎಲ್ಲ ಗಿಡವನ್ನು ತೋರಿಸಿದ ಉದ್ದೇಶ ಇದೆ. ಗಿಡದಲ್ಲಿ ಇವಾಗ ಎಷ್ಟು ಹೂ ಸಿಗ್ತಿದೆ ಅಂತ ನಿಮ್ಗೆ ಹೇಳಬೇಕಂತ. ಅರ್ಧ kg ಹೂ ಸಿಗ್ತಿದೆ, ಆದರೆ ರೇಟು 140 ರೂಪಾಯಿ ಆಗಿದೆ. ನೋಡಿ, 200 ಗ್ರಾಮ್ ಸಿಗುವಾಗ 300 ಇತ್ತು, 250 ಸಿಗುವಾಗ 200 ಇತ್ತು, 350 ಮತ್ತು 350 ಹಂಗೆ ಜಾಸ್ತಿ ಆಗ್ತಾ ಬಂದಂಗೆ ರೇಟ್ ಕಡಿಮೆ ಆಗ್ತಾ ಬರ್ತಿದೆ. 140, 160 ಆಗಿದೆ. ಪರವಾಗಿಲ್ಲ, ಹೇಗೋ ಮೇಂಟೈನ್ ಆಗುತ್ತೆ.
ಚಟ್ನಿ ಆಡಿಸಿದ್ರೆ ನೆನ್ನೆ ಸಾಂಬಾರು ತಂಗ್ಳು ಸಾಂಬಾರು ಹಾಕೊಂಡು ತಿಂತವ್ರೆ. ಇವ್ರು ಯಾರು ಮಾತು ಕೇಳ್ತಾರೆ? ಇವರು ಶ್ರುತಿ ಆಂಟಿ ಫ್ರೆಶ್ ಆಗಿ ಚಟ್ನಿ ಮಾಡಿದ್ರೆ ಶಾರು ಅಕ್ಕ ನೆನ್ನೆ ತಂಗ್ಳು ಸಾರು ತಿಂತೈತೆ. ಅವಳು ಚಪಾತಿ ಒತ್ಕೊಳ್ಳೋಕ್ಕೆ ಅಂತ ಹೋದ್ಲಲ್ವಾ, ಅರ್ಜೆಂಟಲ್ಲಿ ಅವಳು ಹಣೆಗೆ ಇಟ್ಕೊಳ್ಳೋದೆ ಅಂದರೆ ಮುಖಕ್ಕೆ ಕ್ರೀಮು ಪೌಡರ್ ಹಾಕೊಂಡು ಹಣೆಗೆ ಇಟ್ಕೊಳ್ಳೋದೆ ಮರ್ತ್ಬಿಟ್ಟಿದ್ದಾಳೆ. ಇವಾಗ ಶೂನು ಹಾಕ್ತೆ ಅರ್ಧಂಬರ್ಧ ತಿಂಡಿ ತಿಂದು ಇವಾಗ ಹೋಗ್ತಿದ್ದಾಳೆ. ಓ, ನಾವು ಒಳಗಡೆ ಬರೋಂಗಿಲ್ಲ, ಮೇಡಮ್ ಅವ್ರು ಇನ್ನೂ ಎದ್ದಿಲ್ಲ. ಪೆನ್ ತೋರಿಸು ಮಗಳೇ. ಸರಿ, ಪೆನ್ ತೋರಿಸು. ಮಿಂಚು ಬೇಗ ಬಂದಿದ್ಲು, ಅದಕ್ಕೆ ಅವ್ರ ಮನೇಲಿ ಹೆಪ್ಪನ್ನು ತರಿಸಿದೆ. ಮತ್ತು ನನಗೆ ಏನು ಸಾಂಬಾರು ಮಾಡೋದು, ಇವಾಗ ಚಟ್ನಿ ಮಾಡಿದ್ದೀನಲ್ವ ಚಪಾತಿ ಮಾಡಿ, ಅದಕ್ಕೆ ನೆನೆ ಹಾಲು ಖಾಲಿನೇ ಆಗಿಲ್ಲ, ಯಾರೂ ಸರಿಯಾಗಿ ಕುಡ್ದಿಲ್ಲ, ಅದಕ್ಕೆ ಹೆಪ್ಪಾಕ್ಬಿಡ್ತೀನಿ ಮಧ್ಯಾಹ್ನಕ್ಕೆ. ಎಂಥ ಕೆಲಸ ಇದು ಗೊತ್ತಾ, ವಿಡಿಯೋ ಮಾಡ್ಕೊಂಡು ಅಲ್ಲಿ ಎಪ್ಪು ಹಾಕಬೇಕಾಗಿದ್ದು ಈ ಹಾಲು ಇದು ಒಲೆ ಮೇಲಿತ್ತು, ಅಂದರೆ ಗ್ಯಾಸ್ ಸ್ಟವ್ ಮೇಲಿತ್ತು, ಮರ್ತ್ಕೊಂಡು ತಂದು ಇದಕ್ಕೆ ಹಾಕಿಬಿಟ್ಟೆ. ಇದು ಇವತ್ತಿನ ಹಾಲು, ಇದು ನೆನ್ನೆ ಹಾಲು, ಇದಕ್ಕೆ ಹಾಕಿಲ್ಲ. ಹೋಗ್ಲಿ, ಇವತ್ತು 20ನೇ ತಾರೀಕು ಸಂಘ ಇದೆ, ಎಲ್ಲರೂ ಸಂಘಕ್ಕೆ ಬರ್ತಾರೆ, ಅವ್ರಿಗೊಬ್ಬೊಬ್ರು ಕಾಫಿ ಕಾಯಿಸ್ಕೊಡ್ಬೇಕು ಹತ್ರದವ್ರಿಗೆ, ಅದ್ರ ಬದಲು ಮಜ್ಜಿಗೆನೇ ಕೊಡ್ತೀನಿ, ಇದಕ್ಕೂ ಎಪ್ಪು ಹಾಕ್ಬಿಡ್ತೀನಿ. ಇದು ಮೊಸರಾಗುತ್ತೆ, ಇದು ಮೊಸರಾಗುತ್ತೆ. ಇವತ್ತೆಲ್ಲ ಹಾಲಿಲ್ಲ, ಅಂದರೆ ಬೆಳಿಗ್ಗೆ ಆಗಲೇ ನಾವು ಕಾಯಿಸ್ಕೊಂಡಿದ್ದೀವಿ, ಈಗ ನಾವು ಕುಡ್ಕೊತೀವಿ, ಬಂದವ್ರಿಗೆ ಎಪ್ಪಾಕ್ತೀನಿ. ಮಧ್ಯಾಹ್ನದ ಮೇಲೆ ಇದ್ದಕ್ಕಿದ್ದಂಗೆ ಜೋರು ಗಾಳಿ ಮಳೆ ಬರೋದಕ್ಕೆ ಶುರುವಾಯಿತು. ಸರ್ಪ್ರೈಸಾಗಿ ಅಜ್ಜಿ ಊರಿಗೆ ಬಂದಿದ್ದಾರೆ. ಬಾ ಬಾ ಒಳಗಡೆ ಬಾ ಅಜ್ಜಿ. ಯಾವಾಗ ಬಂದೆ? ಈಗ ಬಂದ? ಅಜ್ಜಿ ನಮಗೋಸ್ಕರ ಪ್ರೀತಿಯಿಂದ ಹಲಸಲೆಹಣ್ಣು ಮತ್ತು ಪಚ್ಚಬಾಳೆಹಣ್ಣು, ಮಾವಿನ ಹಣ್ಣು ಎಲ್ಲ ತಂದಿದ್ದಾರೆ. ಅಮ್ಮ ಅಲ್ಲಿ ಸ್ವಲ್ಪ ಇಟ್ಕೊಂಡು ನಂಗೆ ಸ್ವಲ್ಪ ತಂದು ಕೊಟ್ಟರು. ಬದನೆಕಾಯಿ ಅವ್ರ ಮನೆ ಹತ್ರನೇ ಬಂದಿತ್ತು. ಒನ್ ಹಾಟ್ ಡೇ ಎ ಕ್ರೌ ವಾಸ್ ವೆರಿ ಥರ್ಸ್ಟಿ. ನಾನು ಹೆಂಗೆ ಹೇಳ್ತಿದ್ದೀನಿ, ನೀವು ಹೆಂಗೆ ಮಾಡ್ತಿದ್ದೀರಾ? ನಾನು ಹೆಂಗೆ ಹೇಳ್ಕೊಟ್ಟಿದ್ದು? He looked for water here and there. ಹೇಳಿ ಇನ್ನೊಂದ್ಸತಿ. ನೀನು ನನ್ನ ನೋಡ್ಕೊಂಡು ಮಾಡು, ಎಲ್ಲೋ ನೋಡ್ಕೊಂಡು ಮಾಡಬೇಡ, ನೀನು ಆ್ಯಕ್ಷನ್ ಮಾಡ್ಕೊಂಡು ಮಾಡು ಅಂತ ಹೇಳ್ತಿರೋದು, ಆಯಿತಾ? ಸಮೃದ್ಧಿ ಹೇಳಿ ಇನ್ನೊಂದ್ಸತಿ, ನೀನೇ ಹೇಳು. ಒನ್ ಹಾಟ್ ಡೇ a crow was very thirsty. He looked for water here and there. ನೀವು ಹೇಳಿ ಇವಾಗ, ಯಾರು ಹೇಳ್ತೀರಾ? ಹೇಳು ಸಮೃದ್ಧಿ. ಹಾಂ ಹೇಳು. ಹಾಂ, ವೆರಿ ಥರ್ಸ್ಟಿ. ಮಕ್ಳಿಗೆ ಪಾಠ ಹೇಳ್ಕೊಡೋದು ಎಷ್ಟು ಕಷ್ಟ ನೋಡಿದ್ರಾ? ಅದಕ್ಕಂತೂ ತುಂಬ ತಾಳ್ಮೆ ಇರಬೇಕು. ನಾವು 10 ಸಲ ಹೇಳ್ಕೊಟ್ರು ಅವ್ರು 1 ಸಲ ಹೇಳೋದು ತುಂಬ ಕಷ್ಟ. ಐಶು ಹೊಸ್ತಿಲಿಗೂ ಕೂಡ ತುಂಬ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ಲು.